ಸಿಂಗಾಟಕದ್ರ ನಾಳೆ ಜನರ ಸಮಸ್ಯೆಗಳ ಹೋರಾಟಕ್ಕೆ ಜಿಂದಾಬಾದ್ ಭೂಮಿ ಬೇಕು ಗ್ರಾಮದ ಸಿಂಗಾಟ ಕದ್ರನಹಳ್ಳಿ ಗ್ರಾಮದ ಸರ್ವೆ ನಂಬರ್ 67ರಲ್ಲಿ 81, 82, 83, 84, 85, 86 ಸಂಪೂರ್ಣವಾಗಿ ದಲಿತರ ಭೂಮಿಗಳನ್ನು 1972-73ರಲ್ಲಿ ಸರ್ಕಾರನೇ ಮಂಜೂರು ಮಾಡಿದೆ. ಸರ್ಕಾರ ಆವತ್ತಿನ ಸಂದರ್ಭದಲ್ಲಿ ಏನು ಸಿಂಗಾಟಕದ್ರಿನಲ್ಲಿ ಸರ್ವೆ ನಂಬರ್ 67 ಏನಿದೆ ಆ ಸುತ್ತಲೂ ಕೂಡ ಸಾವಿರಾರು ಎಕರೆ ಜಮೀನು ಗೋಮಾಳ ಮತ್ತು ಖರಾಬ್ ಭೂಮಿಗಳನ್ನು ಇದ್ದಂಥ ಸಂದರ್ಭ. ಆವತ್ತಿನ ಕಾಲಘಟ್ಟದಲ್ಲಿ ಸಂಬಂಧಪಟ್ಟಂಥ ಕಂದಾಯ ಇಲಾಖೆಯ ಅಧಿಕಾರಿಗಳು REC ಮುಖಾಂತರ ಸುಮಾರು ಒಂದು 15ರಿಂದ 20 ಜನ ಬಡವರಿಗೆ ದಲಿತರಿಗೆ ಕಮಿಟಿಯಲ್ಲಿ ಪಾಸ್ ಮಾಡಿ ಸಾಗುವಳಿ ಚೀಟಿಯನ್ನು ನೀಡಿ ಪಾಣಿ ಸಹ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂಥ ದುರಸ್ತಿ ಸಹ ಆಗಿದೆ. 72-73ರಿಂದ ಆಗಿರ್ತಕ್ಕಂಥ ಭೂಮಿ ಇವತ್ತಿಗೆ 2 ವರ್ಷದಿಂದ ಬಿಟ್ಟು 50 ವರ್ಷಗಳು ಕಳೆದರೂ ಕೂಡ ಅರಣ್ಯ ಇಲಾಖೆಯವರು ಯಾರು ಕೂಡ ಇದು ನಮ್ಮ ಭೂಮಿ ಅಂತಕ್ಕಂಥದ್ದನ್ನು ಯಾವತ್ತೂ ಕೂಡ ಹೇಳಿರಲಿಲ್ಲ. ಅವ್ರ ಭೂಮಿ ಇರ್ತಕ್ಕಂಥದ್ದೇ ಬೇರೆ ಕಡೆ. ಇವತ್ತು ಸಿಂಗಾಟಕದ್ರಿನಲ್ಲಿ 100ಕ್ಕೆ 100% ಇರ್ತಕ್ಕಂಥ SC ಹಳ್ಳಿ ಅದು. ಸಾಕಷ್ಟು ಬಡತನ ಮತ್ತು ಕೂಲಿಯನ್ನೇ ಆಧಾರವಾಗಿರ್ತಕ್ಕಂಥ ಕುಟುಂಬಗಳು ಕೂಡ. ಅಂಥ ಒಂದು ನಿಟ್ಟಿನಲ್ಲಿ ಏನು ಸಂಬಂಧಪಟ್ಟಂಥ ಭೂಮಿ ಇದೆ, ಮಳೆ ಬಂದಂಥ ಸಂದರ್ಭದಲ್ಲಿ ಉಳುಮೆ ಮಾಡೋ ಮುಖಾಂತರ ಅದರಲ್ಲಿ ಸಿಗ್ತಕ್ಕಂಥ ರಾಗಿ ಕಾಳು ಇನ್ನೊಂದು ಮತ್ತೊಂದು ಎಲ್ಲ ಕೂಡ ಇಡೀ ವರ್ಷ ಪೂರ್ತಿ ಕೂಡ ಕುಟುಂಬಗಳು ಜೀವನ ಮಾಡ್ತಕ್ಕಂಥ ಒಂದು ಸಂದರ್ಭ. 2-3 ವರ್ಷದಿಂದ ಅರಣ್ಯ ಕೆಲವರು ಸಂಬಂಧನೇ ಇಲ್ಲ. ಅವ್ರು ಸಂಬಂಧಪಟ್ಟಂಥ ಭೂಮಿಯ ವಿಚಾರದಲ್ಲಿ ಎಲ್ಲೂ ಕೂಡ ಅವ್ರಿಗೆ ದಾಖಲೆನೇ ಇಲ್ಲ. ಆದರೂ ಕೂಡ ಇವರು ಸರ್ಕಾರ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಒಂದು ನಿಯಮ ಕೂಡ ಮಾಡಿದೆ. ಏನಂದರೆ ಎಲ್ಲೆಲ್ಲಿ ಅರಣ್ಯ ಭೂಮಿಯಲ್ಲಿ SC ST ಉಳುಮೆ ಮಾಡ್ತಾ ಇರ್ತಾರೆ
ಅಂಥ ಭೂಮಿಗಳನ್ನು ಅರಣ್ಯ ಇಲಾಖೆ ಕೂಡ ತೊಂದರೆ ಕೊಡಬಾರ್ದು ಅಂತಕ್ಕಂಥ ಒಂದು ನಿಯಮ ಕೂಡ ಇದೆ. ಮೊನ್ನೆ ಕಾಗೋಡು ತಿಮ್ಮಪ್ಪ ಅವರು ಕೂಡ ಅರಣ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಸಹಿತ ಅವರು ನೇರವಾಗಿ ಸರ್ಕಾರದ ಒಂದು ನಿಯಮಗಳನ್ನು ಕೂಡ ಮಾಡಿದ್ದಾರೆ. ಎಲ್ಲೆಲ್ಲಿ ಅರಣ್ಯ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಮತ್ತು ಬುಡಕಟ್ಟು ಜನಾಂಗಗಳು ಆ ಕಾಡಲ್ಲಿ ವಾಸ ಮಾಡ್ತಕ್ಕಂಥ ಜನಾಂಗ ಕೂಡ ಉಳುಮೆ ಮಾಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವ್ರು ತೊಂದರೆ ಮಾಡಬಾರ್ದು ಅಂತಕ್ಕಂಥ ಕೂಡ ಸುತ್ತೋಲೆಗಳು ಕೂಡ ಸರ್ಕಾರದಿಂದ ಮಾಡಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪ ಸಂರಕ್ಷಣಾಧಿಕಾರಿಗಳು ಮತ್ತು ACF ಮತ್ತು ಅರಣ್ಯ ಅಧಿಕಾರಿಗಳು RFO ಇವರೆಲ್ಲ ಕೂಡ ಉದ್ದೇಶಪೂರ್ವಕವಾಗಿ ದಲಿತರಿಗೆ ತೊಂದರೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನನಗೆ ಗೊತ್ತಿಲ್ಲ ಅವ್ರು ಯಾವ ಜಾತಿ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ, ಅದು ಅವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ. ನನಗನ್ಸೋದೇನೆಂದರೆ ಇವರೆಲ್ಲ ನಡ್ಕೊಳ್ತಾರೆ ರೀತಿಗಳೆಲ್ಲ ಕೂಡ ಗಮನಿಸಿದಾಗ ಇವರು ಪಕ್ಕಾ ಜಾತಿವಾದಿಗಳಾಗಿರಬೇಕು ಅಂತ ನನಗನ್ನಿಸ್ತಾ ಇದೆ, ದಲಿತ ವಿರೋಧಿಗಳಾಗಿರಬೇಕು ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ಇಡೀ ತಾಲೂಕು ಸಂಚಾಲಕರು, ಜಮೀನವರು ಮತ್ತು ನಾವೆಲ್ಲ ಕೂಡ ಹೋಗಿ DFO, ACF ಮತ್ತು RFO 3 ಜನನೂ ಕೂಡ ಅವ್ರ ಚೇಂಬರಲ್ಲೇ ಸೇರಿ ಒಂದು ಮನವಿ ಪತ್ರ ಕೊಟ್ಟು 15ನೇ ತಾರೀಕು ನಿಮ್ಮ ಆಫೀಸ್ ಬಂದು ರೆಡಿ ಮಾಡ್ತಾ ಇದ್ದೀವಿ, ಇಂಥ ಭೂಮಿ ವಿಚಾರದಲ್ಲಿ ಬಡವರು ತೊಂದರೆ ಕೊಡ್ತಾ ಇದ್ದೀರಿ, ಅದು ಪೂರಕವಾಗಿ ನಾವು ಅನಿರ್ದಿಷ್ಟ ಕಾಲ ಧರಣಿ ಕಾರ್ಯಕ್ರಮ ಮುಂಚೆ ಹಳ್ಳಿಯಿಂದ ನಾವು ಕಾಲ್ನಡಿಗೆ ಜಾಥಾ ಬಂದು ಇಲ್ಲಿ ಧರಣಿ ಮಾಡ್ತಾ ಇದ್ದೀವಿ, ಪೆಂಡಲ್ ಕೂಡ ಹಾಕ್ತಾ ಇದ್ದೀವಿ ಅಂತಕ್ಕಂಥ ಹೇಳಿದಂಥ ಸಂದರ್ಭದಲ್ಲಿ ಇದೇ ಅಧಿಕಾರಿಗಳು ಕೂಡ 3 ಜನ ಕೂಡ ಯಾರು DFO ಮತ್ತು ACF ಅವರು ಮತ್ತು RFO 3 ಜನ ಕೂಡ ನಿಂತ್ಕೊಂಡು ಇಂಥ ಒಂದು ಪಕ್ಕದಲ್ಲಿ ರಸ್ತೆ ಇದೆ, ಇದು ಸೆಂಬೆ ಯಾವುದು ತಾರು ಹಾಕಿದ್ದಾರೆ, ಪಕ್ಕದಲ್ಲಿದ್ದರೆ ಚೆನ್ನಾಗಿರ್ತದೆ, ಇಂಥ ಕಡೆ ಹಾಕ್ಕೊಳ್ಳಿ ಪೆಂಡಲ್ ಅಂತಕ್ಕಂಥ ಹೇಳಿದವ್ರೆ ಹಾಕಿ ಹೋದ ಮೇಲೆ ನಾವು ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದ್ವಿ. ಬೆಳಗ್ಗೆ ನಮಗೆ ಗೊತ್ತೇ ಇಲ್ಲ, JCB ಮುಖಾಂತರ ಎತ್ಕೊಂಡೋಗಿ ಆ ಫೋಟೋ ಸಮೇತ ಇತ್ತು, ಅಂಬೇಡ್ಕರ್ ಫೋಟೋ ಸಮೇತ ಇತ್ತು, ಫೋಟೋ ಸಮೇತ ಮತ್ತು ಪೆಂಡಲ್ ಸಮೇತ ಹೊಸ ಶಾಮಿಯಾನ ಕೂಡ ಎಲ್ಲ ಕೂಡ ಎತ್ಕೊಂಡೋಗಿ ಕಾಂಪೌಂಡಿಂದ ಹೊರಗಡೆ ಹಾಕಿದ್ದಾರೆ. ಅಂದರೆ ಇದ್ರ ಉದ್ದೇಶ ಏನು? ಬಡವರಿಗೆ ತೊಂದರೆ ಕೊಡಬೇಕನ್ನೋ ದೃಷ್ಟಿಯಿಂದನಾ, ಇಲ್ಲ ಬಡವರಿಗೆ ಮಾನಸಿಕವಾಗಿ ಇಲ್ಲಿ ಬರಬಾರ್ದು ಅನ್ನೋ ದೃಷ್ಟಿಯಿಂದನಾ, ಇಲ್ಲ ಇವರು ಜಾತಿವಾದಿಗಳ ಕೆಲಸ ಮಾಡ್ತಾ ಇದ್ದಾರಾ, ಇಲ್ಲ ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರಾ? ಇಲಾಖೆ ಕೆಲಸ ಮಾಡೋದಾದ್ರೆ ಸಂತೋಷ, ಆದರೆ ನಿಮ್ಮ ನಿಯಮಗಳನ್ನು ಮೀರಿ ನೀವು ಕೆಲಸ ಮಾಡೋದಾದರೆ ಸಾರ್ವಜನಿಕ ಕಚೇರಿ ಇದು. ಸಾರ್ವಜನಿಕರು ಸಾಕಷ್ಟು ಜನ ಎಲ್ಲ ಜಾತಿಯ ಬಡವರು ಕೂಡ ಬರ್ತಾರೆ ನಿಮ್ಮ ಹತ್ರ ನ್ಯಾಯ ಕೇಳಲಿಕ್ಕೆ. ಇರ್ತಕ್ಕಂಥ ನ್ಯಾಯ ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಧರ್ಮ, ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ನ್ಯಾಯ ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಧರ್ಮ ಆಗಿರೋದ್ರಿಂದ ನೀವು ಅದನ್ನು ಬಿಟ್ಟು ಪೆಂಡಲೇ ಕಿತ್ತು ಹೊರಗಡೆ ಹಾಕ್ತೀರಿ ಅಂದರೆ ನಿಮ್ಮ ಉದ್ದೇಶ ಏನು? ದಲಿತರು ಒಳಗಡೆ ಬರಬಾರ್ದು ಅಂತನ, ದಲಿತರಿಗೆ ಭೂಮಿ ಸಿಗಬಾರ್ದು ಅಂತನ, ದಲಿತರಿಗೆ ನ್ಯಾಯ ಸಿಗಬಾರ್ದು ಅಂತನ? ಇದು ಹಿನ್ನೆಲೆ ನನಗೂ ಕೂಡ ಇವತ್ತು ಅನುಮಾನ ಶುರುವಾಗಿದೆ. ಯಾಕಂದರೆ ಆವತ್ತು ಮಾತಾಡಿದಂಥ ಒಬ್ಬ DFO, ಆವತ್ತು ಮಾತಾಡಿದಂಥ ACF, ಆವತ್ತು ಮಾತಾಡಿದಂಥ RFO ಆವತ್ತಿನ ಮಾತುಗಳು ಇವತ್ತಿಲ್ಲ. ಅಂದರೆ ಇದರಿಂದ ಯಾರೋ ಕೈವಾಡ ಇದೆ, ಕೆಲಸ ಮಾಡ್ತಾ ಇದ್ದಾರೆ ಬಡವರ ವಿರುದ್ಧವಾಗಿ, ಬಡವರಿಗೆ ದಮನ ಮಾಡಬೇಕನ್ನೋ ದೃಷ್ಟಿಯಿಂದ ಈ ಯಾರು ಇಲ್ಲಿ ಬರ್ತಾ ಇದ್ದಾರೆ ಅವ್ರಿಗೆ ಭೂಮಿ ಸಿಗಬಾರ್ದು ಅಂತಕ್ಕಂಥ ಕಾರಣದಿಂದ ಇದರಿಂದ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಹುಡುಕಾಟ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ, ಬಿಡೋದಿಲ್ಲ. ಆಮೇಲೆ ಏಕಾಏಕಿ